ಓಂ ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಧರ್ಮನಿತ್ಯೇ ಮಹಾಬುದ್ಧೌ ಬ್ರಹ್ಮಣ್ಯೇ ಸತ್ಯವಾದಿನೇ ಪ್ರಶ್ರಿತೆ ದಾನಶೀಲೇ ಚ ಸದೈವ ನಿವಸೇದ್ ರಮಾ. ರತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ. ಯಸ್ಮೈ ದೇವಾಃ ಪ್ರಯಚ್ಛನ್ತಿ ಪುರುಷಾಯ ಪ್ರಾಭವಂ ಬುದ್ಧಿಂ ತಸ್ಯಾಪಕರ್ಷಂತಿ ಸೋವಾಚೀನಾನಿ ಪಶ್ಯತಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕ ಪರ್ವಣಃ ಪ್ರವಚನಮಾಲಾಯಾಂ 69 69ನೇಯ ಕುಸುಮಮಿದಂ. अस्मिन् प्रदोषकाले भगवतः व्यासस्य पादयोः समर्प्यते. यत्र वाविल्य रामस्वामी शास्त्रिणां पाठे 66तमः 66ನೇಯ अध्याय, वैष्णवपाठे टी.आर. कृष्णाचार्याणां पाठे औत्तरेये च पाठे 63तमः 63ನೇಯ अध्याय. अयमध्यायः प्रारभ्यते. व्यासः रुदन्तीम् उत्तरां समाश्वासयामास, संचोदयामास च युधिष्ठिरम् अश्वमेधं कर्तुम्. एवं च व्यासस्यैव आज्ञानुसारेण भगवन्तं पार्वतीरमण शिवान्तर्गतं परशुरामं ज्ञानदायकं धनदायकं च तोषयित्वा तस्यैव अनुग्रहेण अश्वमेध यज्ञार्थम् आवश्यकं धनं संगृह्य तेन यष्टु कामः युधिष्ठिरः स्वस्य अनुजैः साकं विमृश्य वित्तोपनयने मतिं चकार. जनमेजयोपि एवं वैशम्पायनं पप्रच्छ. अपि च युधिष्ठिरः किं चकारेति. ವೈಶಂಪಾಯನರನ್ನ ಯುಧಿಷ್ಠಿರ ಕೇಳಿದ, ಏನು ಕಾರ್ಯವನ್ನ ಈ ಯುಧಿಷ್ಠಿರ ಮಾಡಿದ, ಭೂಮಿಯ ಕೆಳಭಾಗದಲ್ಲಿ ಹುದುಗಿದ್ದಂತಹ ರತ್ನ ಮೊದಲಾದ ಸಂಪತ್ತನ್ನ ಹೇಗೆ ತೆಗೆದುಕೊಂಡ ಅನ್ನೋದನ್ನು ಹೇಳ್ರಿ. ಅದಕ್ಕೆ ವೈಶಂಪಾಯನರು ತನ್ನ ಸಹೋದರನನ್ನ ಯುಧಿಷ್ಠಿರ ಕರೆದ ಕಥೆಯನ್ನ ಹೇಳಿದರು. ವೇದವ್ಯಾಸರು, ಭೀಷ್ಮ, ಕೃಷ್ಣ ಇವರೆಲ್ಲರ ಮಾತಿನಂತೆ ನಾನು ಈ ಮುಂದಿನ ಕಾರ್ಯವನ್ನು ಮಾಡಲಿಕ್ಕೆ ಬಯಸ್ತಿದ್ದೇನೆ. ಅನುಬಂಧೇ ಚ ಕಲ್ಯಾಣಂ ಯದ್ವಚೋ ಬ್ರಹ್ಮವಾದಿನಃ. ಬ್ರಹ್ಮವಾದಿಗಳಾದಂತಹ ಜ್ಞಾನಿಗಳು ಯಾವ ಕಾರ್ಯವನ್ನ ಹೇಳ್ತಾರೆ ಆ ಕಾರ್ಯವನ್ನ ಮಾಡುವುದು ಶ್ರೇಷ್ಠವಾದದ್ದು. ಅದಕ್ಕಾಗಿ ನಾನು ಅದನ್ನೀಗ ಮಾಡಬೇಕು ಅಂತ ಹೊರಟಿದ್ದೇನೆ. ಈಗ ಭೂಮಂಡಲದಲ್ಲಿರುವಂತಹ ಎಲ್ಲ ಸಾಮ್ರಾಟರು ಕೂಡ ತಮ್ಮ ಐಶ್ವರ್ಯವನ್ನು ಕಳ್ಕೊಂಡಿದ್ದಾರೆ. ಎಲ್ಲೂ ಈಗ ಐಶ್ವರ್ಯ ಇಲ್ಲ. ಆದರೆ ವ್ಯಾಸರು ನಮಗೆ ಮರುತ್ತನ ಧನದ ಬಗ್ಗೆ, ಮರುತ್ತ ಎಂಬ ರಾಜನ ಹುದುಗಿ ಇದ್ದಂತಹ ಒಂದು ಧನದ ಬಗ್ಗೆ ಹೇಳಿದ್ದಾರೆ. ಆ ಐಶ್ವರ್ಯವನ್ನು ತಗೊಂಡು ಬರೋಣ. ಕಥಂ ವಾ ಭೀಮ ಮನ್ಯಸೆ,
ಭೀಮನೇ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ವ್ಯಾಸರು ಕೇಳಿದರು. ಅದಕ್ಕೆ ಭೀಮ ಉತ್ತರ ಹೇಳಿದ. ವ್ಯಾಸರು ಹೇಳಿದಂತೆ ಆ ಮರುತನ ಐಶ್ವರ್ಯವನ್ನ ತರಬೇಕು ಅನ್ನೋದ್ರ ಬಗ್ಗೆ ನನ್ನದು ಸಹಮತ ಇದೆ. ಆ ಒಂದು ಧನ ನಾವು ತಂದುಬಿಟ್ರೆ, ಸಂಪನ್ಮೂಲ ಒಂದನ್ನು ತಂದುಬಿಟ್ರೆ ನಮ್ಮ ಎಲ್ಲ ಕಾರ್ಯಗಳು ಕೂಡ ಕೈಗೂಡಿದಂತೆನೆ. ಎಲ್ಲ ದೇವತೆಗಳ ಒಡೆಯನಾದಂತಹ ಶೂಲಪಾಣಿಯಾದ ಅನಾದಿ ನಿಧನ ಅಂತ ಕರೆಸಿಕೊಂಡಿರುವಂತಹ ಶಿವನನ್ನು ನಮಸ್ಕರಿಸಿ ನಾವು ಮುಂದಿನ ಕಾರ್ಯವನ್ನು ಮಾಡೋಣ. ಮಹಾರುದ್ರನನ್ನ, ಅವನ ಅನುಚರರನ್ನ ಸಂತೋಷಗೊಳಿಸಿ ಆ ಸಂಪತ್ತನ್ನು ತರೋಣ. ಮಹಾಶಕ್ತಿ ಇದ್ದಂತಹ ಕಿನ್ನರರು ಆ ಸಂಪತ್ತನ್ನ ರಕ್ಷಿಸ್ತಾ ಇದ್ದಾರೆ. ಆ ಕಿನ್ನರರು ಕೂಡ ನಮ್ಮ ಅಧೀನರಾಗ್ತಾರೆ ಶಿವ ಸಂಪ್ರೀತನಾದ್ರೆ. ಪರಮೇಶ್ವರ ಆ ಭಕ್ತರಾದಂಥವರೆಲ್ಲರನ್ನೂ ಅನುಗ್ರಹಿಸಲಿಕ್ಕೂ ಸಮರ್ಥ. ದದಾತಿ ಅಮರತಾಂ ಚಾಪಿ ಕಿಂ ಪುನಃ ಕಾಂಚನಂ ಪ್ರಭು. ಭಗವಂತ ಈ ರುದ್ರ ಪ್ರಸನ್ನನಾದ್ರೆ ಅಮರತ್ವವನ್ನೇ ಕೊಡ್ತಾನೆ ನಮಗೆ. ಇನ್ನ ಸಂಪತ್ತನ್ನು ಕೊಡದೆ ಏನು? ಈ ಒಂದು 3-4 ಶ್ಲೋಕಗಳು ಉತ್ತರ ಭಾರತದ ಪಾಠದಲ್ಲಿ ಕಾಣಿಸೋದಿಲ್ಲ, ಆದರೆ ಅನುಸಂಧಾನ ದೃಷ್ಟಿಯಿಂದ ತುಂಬಾ ಸುಂದರವಾದಂತಹ ಶ್ಲೋಕಗಳು. ಶಿವ ಜ್ಞಾನದಾಯಕ, ಅವನು ಮನೋಭಿಮಾನಿಯಾದ್ದರಿಂದ ನಮ್ಮ ರುದ್ರಸ್ತು ಮನನಾಖ್ಯಂಚ ಅಂತ ಹೇಳುವಂತೆ ನಾವೇನು ಶಾಸ್ತ್ರವನ್ನ ಅಧ್ಯಯನ ಮಾಡ್ತೀವಿ ಅದರ ಮನನ ಮಾಡಿಸುವನು ಶಿವನೇ. ಮತ್ತೆ ಭಾಗವತ ತಾತ್ಪರ್ಯದ ಮಾತೊಂದು ನಮಗೆ ತಿಳಿಸುವಂತೆ, ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಭಿಃ ಕಥಂ ಶಿವಾದಿಂದ್ರಾದಿಭಿಸ್ತಥ ಜ್ಞಾನಂ ಪ್ರಾಪ್ಯೈವ ವಿಪುಲಂ ಮುಚ್ಯಂತೆ ಬ್ರಹ್ಮಣಾ ತಥಾ ಅಂತ, ಬ್ರಹ್ಮಣಾ ಸಹ ಅಂತ ಒಂದು ಮಾತು. ಶಿವನಿಂದ, ಬ್ರಹ್ಮನಿಂದ, ಇಂದ್ರಾದಿ ದೇವತೆಗಳಿಂದೆಲ್ಲ ಜ್ಞಾನವನ್ನು ಪಡ್ಕೋಬೇಕು. ಹೀಗೆ ಜ್ಞಾನವನ್ನು ಕೊಡುವುದರಲ್ಲಿ ಒಂದು ಶ್ರೇಷ್ಠವಾದ ಸ್ಥಾನ ಶಿವನದು. ಸ್ಥಿರವಾದ ಸ್ಮರಣವನ್ನು ನಮಗೆ ಅವನೇ ಕೊಡ್ತಾನೆ. ಸ್ಮರ ಅಂತ ಅವನನ್ನು ಚಾಂದೋಗ್ಯ ಉಪನಿಷತ್ತು ವರ್ಣನೆ ಮಾಡಿದೆ. ಈಗ ಅವನು ಅಮರತ್ವವನ್ನೇ ಕೊಡುವಂಥವನು, ಇನ್ನು ಬಂಗಾರ ಕೊಡುವುದಿಲ್ಲೇನು? ಈ ಅರ್ಜುನ ಹಿಂದೆ ಪಾಶುಪತಾಸ್ತ್ರವನ್ನೇ ತಂದಿದ್ದಾನೆ. ವನಸ್ಥಸ್ಯ ಪುರಾ ಜಿಷ್ಣು ಅಸ್ತ್ರಂ ಪಾಶುಪತಾ ಮಹತ ರೌದ್ರಂ ಬ್ರಹ್ಮಶಿರಶ್ಚ ಅದಾತ್ ಪ್ರಸನ್ನ ಕಿಂ ಪುನರ್ಧನಂ. ಹಾಗೆ ಬ್ರಹ್ಮಶಿರಸ್ಸನ್ನು ಅಸ್ತ್ರವನ್ನು ಕೊಟ್ಟಿದ್ದಾನೆ. ನಾವೆಲ್ಲರೂ ಅವನ ಭಕ್ತರಾಗಿದ್ದೇವೆ. ಅಭಿಮನ್ಯುವಿನ ವಧ ನಡೆದಾಗ ಅರ್ಜುನ ಆ ಅಭಿಮನ್ಯುವಿನ ವಧಕ್ಕೆ ಕಾರಣನಾದ ಜಯಧೃತನನ್ನ ಕೊಲ್ತೀನಿ ಪ್ರತಿಜ್ಞೆ ಮಾಡಿದ್ದ. ಆಗ ರಾತ್ರಿ ಇದೇ ಮಹಾರುದ್ರನೇ ಸ್ವಪ್ನದಲ್ಲಿ ಕಾಣಿಸಿ ಆ ಅರ್ಜುನನಿಗೆ ಆ ಅಸ್ತ್ರವನ್ನ ಕೊಟ್ಟಿದ್ದ. ಹಿಂದೆನೆ ಕೊಟ್ಟಿದ್ದ, ಮತ್ತೆ ಅದಕ್ಕಷ್ಟು ಶಕ್ತಿಯನ್ನು ತುಂಬಿದ್ದ. ಮತ್ತೆ ಮಾರನೇ ದಿನ ಪ್ರಾತಃ ಕಾಲ ಆ ಶಿವನೇ ಒಂದು ವಿಶಿಷ್ಟ ರೂಪವನ್ನು ತಾಳಿ ಅಲ್ಲಿಗೆ ಬಂದು ಶತ್ರು ಸಂಹಾರವನ್ನು ನಡೆಸಿದ್ದ ಅನ್ನೋದನ್ನ ಈ ಪಾಂಡವರೆಲ್ಲ ನೋಡಿದ್ರು. ಅದು ಹಿಂದೆ ಬಂದಿದೆ. ಅದನ್ನ ಇಲ್ಲಿ ಭೀಮಸೇನ ನೆನಪು ಮಾಡ್ಕೋತಿದ್ದಾನೆ. ಅಂಥ ಮಹಾಧನುರ್ಧಾರಿಯಾದಂತಹ ಶಿವನನ್ನ ಯಾರು ಎದುರಿಸಲಿಕ್ಕೆ ಸಾಧ್ಯ? ಅವನ ಅನುಗ್ರಹದಿಂದಲೇ ಶತ್ರುಗಳು ಇವತ್ತು ಹತರಾಗಿದ್ದಾರೆ. ಅಶ್ವಮೇಧಸ್ಯ ಸಂಸಿದ್ಧಿಂ ಸತು ಸಂಪಾದ ಇಷ್ಯತೆ. ಅಶ್ವಮೇಧ ಯಾಗ ಇವತ್ತು ಅವನಿಂದಲೇ ಆಗಬೇಕು ನಮಗೆ. ಧರ್ಮರಾಜನಿಗೆ ಬಹಳ ಸಂತೋಷ ಆಯಿತು. ನಕುಲ ಸಹದೇವರು ಕೂಡ, ಅರ್ಜುನಾದಿಗಳು ಕೂಡ ಆ ಮಾತನ್ನು ಅನುಮೋದಿಸಿದರು. ಸೈನ್ಯಕ್ಕೆ ಸಜ್ಜಾಗುವಂತೆ ಪಾಂಡವರು ಆಜ್ಞೆ ಮಾಡಿದರು. ಈಶ್ವರನನ್ನ ನಾನಾ ಥರದ ನೈವೇದ್ಯಗಳ ಮೂಲಕ ಆರಾಧಿಸಿದರು. ಅಪೂಪಗಳು,
ಮತ್ತೆ ಮೋದಕಗಳು, ಮೋದಕೈ ಪಾಯಸೇನಾಥ ಮಾಷ ಅಪೂಪೈ ತಥೈವ ಚ ಹೀಗೆಲ್ಲ ಆರಾಧನೆ ಮಾಡಿ ಶುಭ ಶಕುನಗಳನ್ನು ಗಮನಿಸಿ ಬ್ರಾಹ್ಮಣರ ಆಶೀರ್ವಾದವನ್ನು ಸ್ವೀಕಾರ ಮಾಡಿ ತತಃ ಪ್ರದಕ್ಷಿಣೀಕೃತ್ಯ ಶಿರೋಭಿ ಪ್ರಣಿಪತ್ಯ ಚ ಬ್ರಾಹ್ಮಣರಿಗೆ ಅಗ್ನಿಗೆ ಪ್ರದಕ್ಷಿಣೆ ಹಾಕಿದ. ಅಲ್ಲಿಂದ ಅವನು ಮುಂದೆ ಹೊರಟ. ಧೃತರಾಷ್ಟ್ರ ಗಾಂಧಾರಿಯರ ಆಶೀರ್ವಾದವನ್ನು ಕೂಡ ಪಡ್ಕೊಂಡ. ಧೃತರಾಷ್ಟ್ರನ ಮಗ ಯುಯುತ್ಸು ಏನಿದ್ದ, ಮೂಲೆ ನಿಕ್ಷಿಪ್ಯ ಕೌರವ್ಯನ್, ಅವನನ್ನ ಈ ರಾಜ್ಯಭಾಗ ನೋಡಿಕೋ ಇಲ್ಲದೇ ಇರುವಾಗ ಅಂತ ಹೇಳಿ ಹಸ್ತಿನಾಪಟ್ಟಣದಿಂದ ಸೈನ್ಯ ಸಮೇತನಾಗಿ ಹೊರಟ. ಸೂತಮಾಗದರು ಅವರ ಕೀರ್ತಿಯನ್ನು ವರ್ಣನೆ ಮಾಡ್ತಾ ಇದ್ರು. ಅನೇಕ ಪರ್ವತಗಳನ್ನೆಲ್ಲ ದಾಟಿದರು. ಆ ಮರುತ್ತ ರಾಜ ಎಲ್ಲಿ ಸಂಪತ್ತನ್ನಿಟ್ಟಿದ್ನೋ ಆ ಸ್ಥಳಕ್ಕೆ ಬಂದರು. ಸೈನ್ಯಕ್ಕೆ ಒಂದು ಸ್ಥಳದಲ್ಲಿ ಬಿಡಾರ ಮಾಡಲಿಕ್ಕೆ ಅಪ್ಪಣೆ ಮಾಡಿದ ಧರ್ಮರಾಜ. ಚಕ್ರೆ ನಿವೇಶನಂ ರಾಜ ಪಾಂಡವೈ ಸಹ ಸೈನಿಕೈ. ಮುಂದೆ ಪುರೋಹಿತರು, ಮಂತ್ರಿಗಳು ಅವರೆಲ್ಲರೂ ಕೂಡ ಅಲ್ಲಿ ಬಿಡಾರ ಮಾಡಿದರು. ಕೃತ್ವ ಮಧ್ಯೆ ಚ ರಾಜಾನಂ ಅಮಾತ್ಯಾಶ್ಚ ಯಥಾವಿಧಿ ಷಟ್ಪದಂ ನವ ಸಂಸ್ಥಾನಂ ನಿವೇಶಂ ಚಕ್ರಿದೆ ಜನಾಹ. ಅಲ್ಲಿ 6 ರಾಜಮಾರ್ಗಗಳನ್ನ ನಿರ್ಮಾಣ ಮಾಡಿದರು. ಈ ರಥ ಆನೆ ಮೊದಲಾದದೆಲ್ಲ ಓಡಾಡಲಿಕ್ಕೆ ಇದ್ದಿರಬೇಕು. ಮತ್ತು 9 ನಿವೇಶನ ಅಂದ್ರೆ ಬಿಡಾರ, ಈ ಡೇರೆ ಹಾಕಿರ್ತಾರಲ್ಲ ಬಟ್ಟೆದು, ಅಂಥದ್ದಿದ್ದಿರಬೇಕು. ಇದನ್ನೆಲ್ಲ ಅಲ್ಲಿ ಮಾಡಿಸಿದರು. ಯುಧಿಷ್ಠಿರ ಬ್ರಾಹ್ಮಣರಿಗೆ ಹೇಳಿದ, ಯಾವ ನಕ್ಷತ್ರದ ದಿವಸ ನಾವು ಈ ಎಲ್ಲ ಕಾರ್ಯವನ್ನ ಪ್ರಾರಂಭ ಮಾಡಬೇಕು ಅಂತ ನೀವು ಬಯಸ್ತೀರೋ ಅದಕ್ಕೆ ತಕ್ಕಂತೆ ಈ ಸಂಪತ್ತಿನ ಸಂಗ್ರಹದ ಕಾರ್ಯವನ್ನು ಮಾಡೋಣ. ನಮ್ಮ ಸಮಯ ಹಾಳಾಗಬಾರದು, ಬೇಗ ನಾವಿಲ್ಲಿಂದ ಹೊರಡಬೇಕು. ಅದಕ್ಕೆ ತಕ್ಕಂತೆ ನೀವು ಕಾರ್ಯ ಮಾಡಿಸಿರಿ ಅಂತ ಅವ್ರನ್ನ ಪ್ರಾರ್ಥಿಸಿದ. ಅದ್ಯೈವ ನಕ್ಷತ್ರ ಮಹಶ್ಚ ಪುಣ್ಯಂ. ಅದಕ್ಕೆ ಅವರು ಉತ್ತರ ಹೇಳಿದರು, ಇವತ್ತು ಶ್ರೇಷ್ಠವಾದ ನಕ್ಷತ್ರ ಇದೆ, ಹಾಗೆ ಒಳ್ಳೆಯ ದಿನವೂ ಆಗಿದೆ. ಯತಾಮಹೇ ಶ್ರೇಷ್ಠತಮ ಕ್ರಿಯಾಸು ಅಂಬೋಭಿರದ್ಯೇಹ ವಸಾಮ ರಾಜನ್. ನಾವಿವತ್ತು ನೀರನ್ನು ಮಾತ್ರ ಕುಡಿದು ಇರ್ತೇವೆ. ಉಪೋಷ್ಯತಾಂಚಾಪಿ ಭವದ್ವಿರಧ್ಯ. ನೀವು ಎಲ್ಲರೂ ಕೂಡ ಉಪವಾಸ ಮಾಡಿರಿ ಅಂತ ಅವರು ಆಜ್ಞೆ ಮಾಡಿದರು. ಅಂಬೋಭಿಹಿ ಅಂತ ಕೆಲವು ಕಡೆ ಇದೆ, ತಪೋಭಿಹಿ ಅಂತ ಇನ್ನು ಕೆಲವು ಕಡೆ ಇದೆ. ನಾವು ತಪಸ್ಸು ಮಾಡ್ತೇವೆ ಅಂತ ಆ ಬ್ರಾಹ್ಮಣರು ಹೇಳಿದರು. ತಪೋಭಿಹಿ ಅಂದ್ರೆ ತಪಸ್ಸಿನ ಮೂಲಕ ಅಂತ ಅರ್ಥ. ಅಂಬೋಭಿಹಿ ಅಂದ್ರೆ ನೀರಿನ ಮೂಲಕ ಅಂತ ಅರ್ಥ ಆಗ್ತದೆ. ಯಾವ ಪಾಠ ಸರಿಯೋ ತೀರ್ಮಾನಿಸುವುದು ಕಷ್ಟ ಅಂತೂ ಅಲ್ಲಿದ್ದದನ್ನು ಹೇಳಿದ್ದೇನೆ. ಆ ಎಲ್ಲ ಕುರುವಂಶದ ರಾಜರು ಆ ಥರ ಉಪವಾಸ ಮಾಡಿದ್ರು. ದರ್ಭೆಯನ್ನೇ ಹಾಸಿ ಮಲಗಿದ್ರು. ಊಷು ಪ್ರತೀತಾಹ ಕುಶ ಸಂಸ್ತರೇಶು. ರಾತ್ರಿ ಕಳೆಯಿತು. ಬ್ರಾಹ್ಮಣರು ಪ್ರಾತಃ ಕಾಲದಲ್ಲಿ ಧರ್ಮರಾಜನ ಬಳಿಗೆ ಬಂದು ಹೀಗೆ ಆಜ್ಞೆ ಮಾಡಿದರು, ಶಿವನಿಗೆ ಬಲಿಯನ್ನು ಅರ್ಪಣೆ ಮಾಡು. ತ್ರ್ಯಂಬಕಸ್ಯ ಮಹಾತ್ಮನಃ ಉಪಹಾರ ಕ್ರಿಯತಾಂ. ಅದರಂತೆ ಈ ಧರ್ಮರಾಜ ಈಶ್ವರನನ್ನ ಪೂಜಿಸಿ ನೈವೇದ್ಯ ಮಾಡಿದ. ತುಪ್ಪದ ಆಹುತಿಗಳನ್ನು ಅಗ್ನಿಯಲ್ಲಿ ಹಾಕಿದ. ಮಂತ್ರಪೂತವಾದ ಚರುವನ್ನು ಸಿದ್ಧ ಮಾಡಿದ. ಪುರೋಹಿತರು ಅಲ್ಲಿಗೆ ಬಂದರು. ಕೈಯಲ್ಲಿ ಹೂಗಳನ್ನು ಹಿಡಿದಿದ್ರು. ಮೋದಕ, ಪಾಯಸ ಇತ್ಯಾದಿಗಳನ್ನೆಲ್ಲ ಆ ಶಿವನಿಗೆ ಅರ್ಪಿಸಿದರು. ಯಕ್ಷರಾಜನಾದಂಥ ಕುಬೇರನಿಗೆ, ಮಣಿಭದ್ರನಿಗೆ ಮತ್ತೆ ಭೂತಗಳ ನಾಯಕರಿಗೆ ಮಾಂಸ, ಎಳ್ಳಿನ ಅನ್ನ ಇತ್ಯಾದಿ ನಾನಾ ಥರದ ನೈವೇದ್ಯವನ್ನು ಅರ್ಪಿಸಿದರು. ಮತ್ತೆ ಗೋದಾನ ಮಾಡಿದರು.
ರಾತ್ರಿ ಕಾಲದಲ್ಲಿ ಸಂಚಾರ ಮಾಡುವಂತಹ ಅನೇಕ ಭೂತಗಳಿಗೆ ಕೂಡ ಬಲಿಯನ್ನ ಕೊಟ್ಟರು. ಹೀಗೆ ಪೂಜೆ ಎಲ್ಲ ಮುಗಿಸಿ ಆ ವ್ಯಾಸರನ್ನೇ ಕರ್ಕೊಂಡು ಆ ಐಶ್ವರ್ಯ ಇದ್ದಂತಹ ಜಾಗ ಅಲ್ಲಿ ಎಲ್ಲಿತ್ತು ಅಲ್ಲಿ ಯುಧಿಷ್ಠಿರ ಹೋದ. ಪುರೋಹಿತರ ಸೂಚನೆಯಂತೆ ಅಲ್ಲಿ ಕುಬೇರನಿಗೆ ನಮಸ್ಕಾರ ಮಾಡಿದ. ಶಂಖ, ಮಹಾಶಂಖ, ಪದ್ಮ, ಮಹಾಪದ್ಮ ಮೊದಲಾದ ನಿಧಿಗಳ ದೇವತೆಗಳು ಅವರಿಗೆಲ್ಲ ಪೂಜೆ ಸಲ್ಲಿಸಿದ. ಮತ್ತೆ ಆ ಬ್ರಾಹ್ಮಣರು ವೇದ ಘೋಷ ಇತ್ಯಾದಿಗಳನ್ನು ಮಾಡ್ತಾ ಇದ್ದಂತೆ ಆ ಭೂಮಿಯನ್ನ ಪ್ರೀತಿವಾನ್ ಸ ಕುರುಶ್ರೇಷ್ಠ ಖಾನಯಾಮಾಸ ತಮ್ನಿಧಿಂ, ಆ ಭೂಮಿಯನ್ನ ಅಗೆಸಿದಾಗ ದೊಡ್ಡ ದೊಡ್ಡ ಪಾತ್ರೆಗಳು, ಸಣ್ಣ ಸಣ್ಣ ತಂಬಿಗೆಗಳು, ಸುವರ್ಣ ಬಂಗಾರದ ಕಡಾಯಿಗಳು, ಕಲಶ, ಶರಾವೆ ಹೀಗೆಲ್ಲ ಹೊರಗೆ ಸಿಕ್ಕವು. ದೊಡ್ಡ ದೊಡ್ಡ ಪೆಟ್ಟಿಗೆಗಳು ಕೂಡ ಇದ್ದವು. ದೊಡ್ಡ ಪ್ರಮಾಣದ ಸಂಪತ್ತು ಹೀಗೆ ಪ್ರಾಪ್ತ ಆಯಿತು. ಆ ಪಾತ್ರಗಳಲ್ಲಿ ಒಂದೊಂದು ಕೂಡ ಒಂದೊಂದು ಅರ್ಧ ತುಲಾದಷ್ಟು ಭಾರವಾಗಿತ್ತು ಅಂತ ವರ್ಣನ ಇದೆ. ಒಂದೊಂದು ಪಾತ್ರೆಯು ಕೂಡ ಅರ್ಧ ತೊಲೆಯಷ್ಟು ಭಾರವಾಗಿತ್ತು. ತುಲಾ ಅಂದ್ರೆ 100 ಫಲಕ. ಆ ಫಲಕ ಅಂದ್ರೆ ಏನು? 5 ಗುಲಿಗಂಜಿಗಳ ತೂಕಕ್ಕೆ ಒಂದು ಆರ್ಯಮಾಪಕ ಅಂತಾರೆ. 16 ಆರ್ಯಮಾಪಕ ಆದ್ರೆ ಒಂದು ಫಲ, 100 ಫಲಗಳಾದ್ರೆ ಒಂದು ತುಲಾ, 20 ತುಲೆಗಳಾದ್ರೆ ಒಂದು ಭಾರ ಅಂತ ಹೀಗೆ ಲೆಕ್ಕ ಇದೆ. ಇದು ಬಂಗಾರದ ತೂಕ. ಷೋಡಶಾಷ್ಟವು 24,000 ಭಾರಲಕ್ಷಣಂ ಅಂತ ಒಟ್ಟು 16,08,24,000 ತೂಕದ ಸುವರ್ಣವನ್ನ ಒಂದು ಭಾರ ಅಂತ ಕರೀತಾರೆ ಅಂತ ಕೆಲವು ಕಡೆ ಅನುವಾದ ಇದೆ. ಈ ಭಾರ ಮತ್ತು ತುಲಾ ಇತ್ಯಾದಿಗಳ ಲೆಕ್ಕಾಚಾರ ಏನಿದೆ ಅದು ಒಂದೊಂದು ಕೋಶಕ್ಕನುಸಾರವಾಗಿ ಒಂದೊಂದು ಕಡೆ ಇರ್ತದೆ. ನಾನು ಹಿಂದೆ ಸ್ಯಮಂತಕ ಮಣಿಯ ಕಥೆ ಹೇಳುವಾಗ ಹರಿವಂಶದಲ್ಲಿ ಹೇಳಿದ್ದೆ. 8 ಭಾರ ಸುವರ್ಣವನ್ನ ಆ ಸ್ಯಮಂತಕ ಮಣಿ ಕೊಡ್ತಿತ್ತು ಅಂತ. 8 ಭಾರ ಅಂದ್ರೆ ಅದು 1.6 ಕಿಲೋ ಆಗ್ತದೆ. ಹೀಗೆ ಪ್ರತಿನಿತ್ಯ 1.5 ಕಿಲೋಕ್ಕಿಂತ ಹೆಚ್ಚು ಸುವರ್ಣವನ್ನು ಅದು ಕೊಡ್ತಿತ್ತು ಅಂತ ಒಂದು ಲೆಕ್ಕಾಚಾರ ಹೇಳಿದ್ದೆ. 60 ಲಕ್ಷ ಒಂಟೆಗಳು, 1,70,00,000 ಕುದುರೆ, 1 ಲಕ್ಷ ಆನೆ, 1 ಲಕ್ಷ ಗಾಡಿ, 1 ಲಕ್ಷ ರಥ, 1 ಲಕ್ಷ ಹೆಣ್ಣಾನೆಗಳು ಇವೆಲ್ಲ ಆ ಸಂಪತ್ತನ್ನು ಸಾಗಿಸುವ ಸಲುವಾಗಿ ಅಲ್ಲಿ ಉಪಸ್ಥಿತಿ ಇದ್ದವು. ಮತ್ತು ಅನೇಕ ದೊಡ್ಡ ಸಂಖ್ಯೆಯಲ್ಲಿ ಮನುಷ್ಯರು, ಕರ್ತೆಗಳಿದ್ದವು. ಒಂದು ಕಡೆಯಲ್ಲಿ ಭಾರತ ದರ್ಶನ ಪ್ರಕಾಶನದಲ್ಲಿ ಹೇಳ್ತಾರೆ, ಒಂಟೆ 16,000 ಸುವರ್ಣವನ್ನು ಹೊರತದೆ. ಸುವರ್ಣ ಅನ್ನೋದು ತೂಕ. ಅದು ಕುದುರೆ 8,000 ಸುವರ್ಣವನ್ನು ಹೊರತದೆ. ಆನೆ ಮತ್ತು ಯಾವುದೇ ಒಂದು ಗಾಡಿ, ಶಕಟ, ಅದು 24,000 ಸುವರ್ಣವನ್ನು ಹೊರತದೆ ಅಂತ ಭಾರದ ಒಂದು ಪ್ರಮಾಣವನ್ನು ತಿಳಿದವರು ಹೇಳ್ತಾರೆ. ಆಯಾ ಪ್ರಾಣಿಗಳಿಗೆ ಅಷ್ಟು ಶಕ್ತಿ ಇರ್ತದೆ ಅಂತ. ಹೀಗೆ ಅದನ್ನೆಲ್ಲ ತುಂಬಿಸಿಕೊಂಡು ವ್ಯಾಸರ ಅನುಮತಿಯನ್ನು ಪಡೆದು ಸೈನ್ಯ ಸಮೇತನಾಗಿ ಯುಧಿಷ್ಠಿರ ಪ್ರಯಾಣ ಮುಂದುವರೆಸಿದ. ದೊಡ್ಡ ಪ್ರಮಾಣದ ಸಂಪತ್ತಿದ್ದರಿಂದ ಅದನ್ನೆಲ್ಲ ಒಮ್ಮೆಲೆ ಹೊರುವುದು ಕಷ್ಟ ಆಗ್ತಿದ್ದರಿಂದ ಮಧ್ಯ ಮಧ್ಯದಲ್ಲಿ ಒಂದೊಂದು ಗಾವುದ ಪ್ರದೇಶದಲ್ಲೇ ಅವನು ವಿಶ್ರಾಂತಿಗಾಗಿ ನಿಲ್ಲುತ್ತಿದ್ದ. ಹಸ್ತಿನಾಪಟ್ಟಣದ ಕಡೆಗೆ ಹೀಗಾದ ಸೈನ್ಯ ಪ್ರಯಾಣಿಸಿತು. ಒಟ್ಟು 16,08,24,000 ಸುವರ್ಣ ಇದಿಷ್ಟನ್ನ ಅವನು ತೆಗೆದುಕೊಂಡು ಹೊರಟ ಅಂತ. ಷೋಡಶಾಷ್ಟೌ 24,000 ಭಾರಲಕ್ಷಣಂ ಅಂತ ವರ್ಣನೆ ಮಾಡಿದ್ದಾರೆ. ಒಟ್ಟು 16,08,24,000 ಭಾರ ಪ್ರಮಾಣದ ಸುವರ್ಣ ಅಲ್ಲಿ ಸಿಕ್ತು ಅಂತ ಏನು ಅರ್ಥ ಮಾಡಿದಾರಲ್ಲ, ಅದನ್ನ ಕಿಲೋ ಗಟ್ಟಲೆ ಲೆಕ್ಕ ಹಾಕಿದ್ರೆ ಬಂಗಾರ ಎಷ್ಟಾಗ್ತದೆ ಅನ್ನೋದನ್ನ ಹೀಗೊಂದು ಲೆಕ್ಕಾಚಾರ ನಾವು ಹೇಳಬಹುದು.
20 ತೊಲೆ ಅಂದ್ರೆ ಒಂದು ಭಾರ. ನಮ್ಗೆ ಗೊತ್ತಿರುವಂತೆ ಈಗ ಹಿಂದಿನ ತೊಲೆ ಅಂದ್ರೆ 12 ಗ್ರಾಮ್, ಈಗ ಒಂದು ತೊಲ ಅಂದ್ರೆ 10 ಗ್ರಾಮ್ ನಾವಂತ ಇಟ್ಕೊಂಡ್ರೆ 20 ತೊಲೆ ಅಂದ್ರೆ 200 ಗ್ರಾಮ್. ಹಾಗಾಗಿ ಒಂದು ಭಾರ ಅಂದ್ರೆ 200 ಗ್ರಾಮ್. 5 ಭಾರಗಳು ಆದ್ರೆ 1 ಕಿಲೋ ಆಗ್ತದೆ. ನಮಗಿಲ್ಲಿ 16,08,24,000 ಇಷ್ಟು ಭಾರ ಅಂತಿದೆ. ಸಹಸ್ರಂ ಭಾರ ಲಕ್ಷಣಂ. ಈ ಭಾರ, ಇಷ್ಟು ಭಾರ ಪ್ರಮಾಣದ ಸುವರ್ಣವನ್ನು ತಗೊಂಡು ಬಂದ ಅಂತ ಇಟ್ಕೊಂಡ್ರೆ ಇದು ಒಟ್ಟು 3,21,64,800 ಕಿಲೋದಷ್ಟು ಸುವರ್ಣ ಆಗ್ತದೆ. 3 ಕೋಟಿ ಅಂತ ಸ್ಥೂಲವಾಗಿ ಇಟ್ಕೊಳ್ಬಹುದು. 3,21,00,000 ಕಿಲೋಗ್ರಾಂನಷ್ಟು ಸುವರ್ಣವನ್ನು ಅಲ್ಲಿಂದ ತಗೊಂಡು ಬಂದ್ರು ಅಂತ ಅರ್ಥ ಆಗ್ತದೆ. ಇದು ತುಲಾ ಅಂದ್ರೆ 10 ಗ್ರಾಮ್ ಅಂತ ಈಗಿನ ಲೆಕ್ಕಾಚಾರವನ್ನು ಇಟ್ಕೊಂಡಾಗ. ಇನ್ನು ಹಳೆಯ ಲೆಕ್ಕದಲ್ಲಿ 12 ಗ್ರಾಮ್ ಅಂತಂದ್ರೆ ಇಟ್ಕೊಂಡ್ರೆ ಇನ್ನೂ ಹೆಚ್ಚಾಗ್ತದೆ. ಇದನ್ನೇ ಹಿಂದಿನ ಹರಿವಂಶದಲ್ಲಿ ಕೂಡ ಹೇಳಿದ್ದೆ. ಅದೇ ಲೆಕ್ಕಾಚಾರವನ್ನೇ ಇಲ್ಲಿ ಕೂಡ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಈ ಕಡೆ ಹಸ್ತಿನಾವತಿಗೆ ಪಾಂಡವರು ಬಂದು ತಲುಪುವ ಹೊತ್ತಿಗೆ ಕೃಷ್ಣನು ಕೂಡ ಹಸ್ತಿನಾವತಿಗೆ ಬಂದ. ಹಸ್ತಿನಾವತಿಗೆ ಬರುವಾಗಲೇ ಅಶ್ವಮೇಧ ಯಾಗ ಯಾವಾಗ ಪ್ರಾರಂಭ ಆಗ್ತದೆ ಅನ್ನೋದನ್ನು ತಿಳ್ಕೊಂಡೇ ಬಂದಿದ್ದ. ಅದರಂತೆ ಪ್ರದ್ಯುಮ್ನ, ಸಾತ್ಯಕಿ, ಸಾಂಬ, ಕೃತವರ್ಮ, ನಿಷಠ, ತನ್ನ ಸಹೋದರರು, ಹೀಗೆ ಅನೇಕ ಜನ ಮಕ್ಕಳು, ಸುಭದ್ರೆ ಅವರೆಲ್ಲರನ್ನೂ ಕರ್ಕೊಂಡು ಬಂದ. ಯಾದವ ಸ್ತ್ರೀಯರು ಈ ಕೌರವ ಸ್ತ್ರೀಯರನ್ನು ಸಮಾಧಾನ ಪಡಿಸಬೇಕಾಗಿತ್ತು. ಅದು ಒಂದು ಉದ್ದೇಶ ಆಗಿತ್ತು. ವಿದುರ ಮೊದಲಾದವರು ಆ ಕೃಷ್ಣನನ್ನ ಸ್ವಾಗತಿಸಿದರು. ಸ್ವಲ್ಪ ದಿವಸ ಕಾಲ ಅಲ್ಲೇ ವಾಸ ಮಾಡಿಕೊಂಡಿದ್ದ. ಹೀಗೆ ಕೃಷ್ಣ ಆ ದ್ವಾರಕಾನಗರದಿಂದ ಹಸ್ತಿನಾವತಿಗೆ ಬರುವಾಗಲೇ ಆ ಉದಂಕನ 2ನೇ ಭೇಟಿಯಾಗಿದ್ದು ತಾತ್ಪರ್ಯ ನಿರ್ಣಯದಲ್ಲಿ. ಅದನ್ನು ನಾವು ಹಿಂದೆ ನೋಡಿದ್ದೇವೆ ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ. ಒಂದು 100 ಯೋಜನ ಪರಿಮಿತವಾದಂತಹ ಧನ ಇತ್ತು ಅಂತ ತಾತ್ಪರ್ಯ ನಿರ್ಣಯ 30ನೇ ಅಧ್ಯಾಯದ 85ನೇ ಶ್ಲೋಕದಲ್ಲಿ ಹೇಳಿದೆ. ಅದರ 100 ಯೋಜನ ಅಂತ ನಾವು ಆ ಯೋಜನ ಎಷ್ಟು ಅಂತ ನಮಗೆ ತೀರ್ಮಾನ ಆಗೋದು ಹೊರತು ಅದು ಲೆಕ್ಕಾಚಾರ ತೀರ್ಮಾನಿಸುವುದು ಕಷ್ಟ. ಅದರಿಂದ ಅದು ಇದ್ದದ್ದನ್ನಷ್ಟನ್ನ ಹೇಳಿದ್ದೇನೆ. ಹೀಗೆ ಕೃಷ್ಣ ಹಸ್ತಿನಾವತಿಯಲ್ಲಿದ್ದಾಗಲೇ ಪರೀಕ್ಷಿತನ ಜನನ ಆಯಿತು. ಅಶ್ವತ್ಥಾಮ ಪ್ರಯೋಗಿಸಿದ ಬ್ರಹ್ಮಾಸ್ತ್ರದ ಕಾರಣದಿಂದಾಗಿ ಹುಟ್ಟುವಾಗಲೇ ಅದು ಮೃತವಾಗಿತ್ತು, ನಿಶ್ಚೇಷ್ಟ ಆಗಿಬಿಟ್ಟಿತ್ತು. ಒಂದು ಮೊಮ್ಮಗು ಹುಟ್ಟಿತು ಅನ್ನೋದನ್ನ ಎಲ್ಲರೂ ಕೇಳಿದ್ರು, ಸಂತೋಷಪಟ್ಟರು. ಆದರೆ ಮರುಕ್ಷಣದಲ್ಲೇ ಅದು ಸತ್ತು ಹುಟ್ಟಿದೆ ಅನ್ನೋದನ್ನು ಕೇಳಿ ದುಃಖವೂ ಆಯಿತು. ಆಗ ಕುಂತಿ ಆ ಕೃಷ್ಣನನ್ನ ಕರೆದಳು. ವಾಸುದೇವ ಮಹಾಬಾಹೋ ಸುಪ್ರಜಾ ದೇವಕಿ ತ್ವಯ. ದೇವಕಿ ಪುತ್ರನಾದ ಕೃಷ್ಣನೇ, ಈಗ ನಮ್ಮ ಕುಲದ ರಕ್ಷಣಾ ನಿನ್ನ ಅಧೀನದಲ್ಲಿದೆ. ಇದು ನಿನ್ನ ಸೋದರಳಿಯ ಅಭಿಮನ್ಯುವಿನ ಮಗು. ಇದಕ್ಕೆ ಹುಟ್ಟುವಾಗಲೇ ಬ್ರಹ್ಮಾಸ್ತ್ರದ ಬಾಧೆ ಆಗಿ ಅದು ಸತ್ತು ಹುಟ್ಟಿಬಿಟ್ಟಿದೆ. ತ್ವಯಾ ಹೇತಕ್ ಪ್ರತಿಜ್ಞಾತಂ ಐಶೀಕೆ ಯದುನಂದನ ಅಹಂ ಸಂಜೀವಯಿಷ್ಯಾಮಿ ಮೃತಂ ಜಾತಮಿತಿ ಪ್ರಭೋ. ಹಿಂದೆ ಅಶ್ವತ್ಥಾಮರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಆ ಮಗುವನ್ನು ನಾನು ಬದುಕಿಸ್ತೇನೆ ಅಂತ ನೀನು ಪ್ರತಿಜ್ಞೆ ಮಾಡಿದ್ದೆ. ಅದಕ್ಕನುಸಾರವಾಗಿ ಈ ಮಗುವಿನ ಮೇಲೆ ಕೃಪೆ ತೋರಬೇಕು, ಇದನ್ನು ನೀನು ಬದುಕಿಸಬೇಕು. ಸಮಸ್ತ ಭರತ ವಂಶವನ್ನು ಕೂಡ ನೀನು ಕಾಪಾಡಬೇಕು. ಆ ಅಭಿಮನ್ಯು ತನ್ನ ಪತ್ನಿ ಉತ್ತರಿಗೆ ಹೀಗೆ ಹೇಳ್ತಿದ್ದಂತೆ: ಮಾತುಲಸ್ಯ ಕುಲಂ ಭದ್ರೇ ತವ ಪುತ್ರೋ ಗಮಿಷ್ಯತಿ ಗತ್ವಾ ವೃಷ್ಣಿ ಅಂಧಕ ಕುಲಂ ಧನುರ್ವೇದಂ ಗೃಹೀಷ್ಯತಿ. ನಿನ್ನ ಮಗ, ನಿನಗೆ ಹುಟ್ಟುವಂಥ ಮಗ ನಮ್ಮ ಸೋದರ ಮಾವ ಕೃಷ್ಣನ ಮನೆಗೆ ಹೋಗ್ತಾನೆ. ಅಲ್ಲಿ ಯಾದವರ ಮೂಲಕ ಧನುರ್ವೇದವನ್ನೆಲ್ಲ ಅಭ್ಯಾಸ ಮಾಡ್ತಾನೆ. ಅನೇಕ ನೀತಿ ಶಾಸ್ತ್ರವನ್ನ, ಅನೇಕ ಅಸ್ತ್ರಗಳನ್ನು ಕೂಡ ಕಲಿತಾನೆ. ಹೀಗೆ ಹೇಳ್ತಿದ್ದ. ಆದರೆ ಈಗ ಅಭಿಮನ್ಯುವೂ ಇಲ್ಲ. ಅವನ ಮಗನಾದಂಥ ಪರೀಕ್ಷಿತನು ಕೂಡ ಸತ್ತು ಹೋಗಿದ್ದಾನೆ. ಅವನ ಮಗುವೂ ಸತ್ತು ಹೋಗಿದೆ. ನಾವೆಲ್ಲ ಸ್ತ್ರೀಯರು ನಿನ್ನನ್ನು ಬೇಡ್ಕೋತಾ ಇದ್ದೇವೆ.
ಅಂತ ಕುಂತಿ ಹೇಳಿ ಬಿದ್ದುಬಿಟ್ಲು, ಮೂರ್ಛೆ ಹೋಗಿ ದುಃಖಾತಿರೇಕದಿಂದ. ದ್ರೌಪದಿನೂ ಬಿದ್ದುಬಿಟ್ಲು. ಕೃಷ್ಣ ಆಗ ಅವರೆಲ್ಲರನ್ನೂ ಸಂತೈಸಿದ. ಅಲ್ಲಿಗೆ ಈಗ ನಡೆದಿರುವಂತಹ ಅಧ್ಯಾಯ ಸಮಾಪ್ತವಾಗಿದೆ.